ಕೆಸರು ಗದ್ದೆಯಲ್ಲಿ ಎತ್ತುಗಳ ಓಟ, ಎದ್ದು ಬಿದ್ದು ಓಡುವ ಜನರ ಪರದಾಟ, ಗ್ರಾಮೀಣ ಕ್ರೀಡೆಯ ಝಲಕ್. ಇದುವೇ ಈ ಹೊತ್ತಿನ ವಿಶೇಷ ಕಂಬಳ ಕಲರವ. ಕಂಬಳದ ಬಗ್ಗೆ ನಿಮಗೆ ಗೊತ್ತಿರಲೇಬೇಕು. ಸಾಮಾನ್ಯವಾಗಿ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ಮಾತ್ರ ಸೀಮಿತವಾಗಿ ಕಂಡುಬರ್ತಾ ಇದ್ದ ಕಂಬಳ ಮಲೆನಾಡಿಗೂ ವಿಸ್ತರಿಸಿದೆ. ಆಧುನಿಕತೆಯ ಭರದಲ್ಲಿ ಭಾರತದ ಸಂಸ್ಕೃತಿ ಮತ್ತು ಸ್ವಾಭಿಮಾನವನ್ನು ಬಿಂಬಿಸುವ ಅನೇಕ ಜಾನಪದ ಕಲೆ ಮತ್ತು ಕ್ರೀಡೆಗಳು ಇಂದು ಮರೆಯಾಗ್ತಿವೆ. ಇಂತಹ ಸಂದರ್ಭದಲ್ಲಿ ಆಯೋಜಿಸಿದ್ದ ಕಂಬಳ ಸಖತ್ತಾಗೇ ಇತ್ತು. ಗದ್ದೆಯಲ್ಲಿ ಎತ್ತುಗಳು ಹಾಗೂ ಕೋಣಗಳ ಜೋಡಿ ಓಟ, ಬಿದ್ದು ಎದ್ದು ಓಡುವ ಮಾಲೀಕನ ಪರದಾಟ, ಜನರ ಕೇಕೆ ಮತ್ತು ಶಿಲೆ. ಇದು ಕಂಡುಬಂದಿದ್ದು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕು ಸಾಲ್ತೋಡಿ ಗ್ರಾಮದಲ್ಲಿ. ಕೇವಲ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಿಗೆ ಸೀಮಿತಗೊಂಡಿದ್ದ ಕಂಬಳದಂತಹ ಕ್ರೀಡೆಯೊಂದು ಮಲೆನಾಡಿನ ಪುಟ್ಟಹಳ್ಳಿಯಲ್ಲಿ ಆಯೋಜನೆಗೊಂಡಿತ್ತು. ಜೋಡಿ ಕೋಣಗಳ ಓಟದಿಂದ ಪ್ರಸಿದ್ಧಿ ಪಡೆದಿದ್ದ ಕಂಬಳದಲ್ಲಿ ಕೋಣಗಳ ಓಟದೊಂದಿಗೆ ಎತ್ತುಗಳ ಜೋಡಿ ಓಟವು ಆಯೋಜನೆಗೊಂಡಿತ್ತು. ಸುಮಾರು 100 ಮೀಟರ್ ಉದ್ದದ 3-4 ಅಡಿ ಆಳದ ಕೆಸರು ಗದ್ದೆಯಲ್ಲಿ ಕಂಬಳ ಭರ್ಜರಿಯಾಗಿ ನಡೆಯಿತು. ಎತ್ತುಗಳ ಮಾಲೀಕರು ತಮ್ಮ ತಮ್ಮ ಜೋಡಿಗಳನ್ನ ಚೆನ್ನಾಗಿ ತೊಳೆದು ಸಿಂಗರಿಸಿಕೊಂಡು ಓಟಕ್ಕೆ ಕರೆತಂದಿದ್ರು. 50ಕ್ಕೂ ಹೆಚ್ಚು ಜೊತೆ ಎತ್ತು ಮತ್ತು ಕೋಣಗಳು ಭಾಗವಹಿಸಿದ್ದ ಈ ಜಾನಪದ ಕ್ರೀಡೆಯಲ್ಲಿ ರೈತರು ಉತ್ಸಾಹದಿಂದ ಪಾಲ್ಗೊಂಡಿದ್ರು. ಈ ಕಂಬಳ ಈ ಕೃಷಿ ಏನು ಈ ಸ್ಪರ್ಧೆಯನ್ನ ಈ ಸೌತ್ ಕನ್ನಡ, ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾಡೋಂಥ ಸಾಂಪ್ರದಾಯಿಕ ಮಾಡೋಂಥ ಒಂದು ಹಬ್ಬ ಇದು. ಅದನ್ನು ಇಲ್ಲಿಂದ ಒಬ್ಬ ಸುರೇಶ್ ಅಂತೇಳಿ 9 ವರ್ಷದಿಂದ ಅಲ್ಲಿ ಹೋಗಿ ಭಾಗವಹಿಸ್ತಾ ಇದ್ರು. ಈ ಭಾಗದಲ್ಲೂ ಮಾಡೋಣ ಅನ್ನೋದನ್ನ ಅಪೇಕ್ಷೆ ಪಟ್ಟಾಗ ನಾವೆಲ್ಲರೂ ಇಲ್ಲಿಯ ಗ್ರಾಮ ಪಂಚಾಯಿತಿಯಲ್ಲಿ, ಇಲ್ಲಿಯ ಗ್ರಾಮಸ್ಥರು, ಎಲ್ಲ ಗ್ರಾಮಸ್ಥರು, ಎಲ್ಲರೂ ಮುಖಂಡರು ಎಲ್ಲರನ್ನೂ ಸೇರಿಕೊಂಡು ಅವ್ರ ಸಹಕಾರದೊಂದಿಗೆ ಈ ಕಂಬಳವನ್ನು ಮಾಡಿದ್ವಿ. ಕರಾವಳಿಯ ಜಾನಪದ ಕ್ರೀಡೆ ಮಲೆನಾಡಿನಲ್ಲಿ ಮೈದಳೆದಿತ್ತು. ಓಟಕ್ಕೆ ಸಿದ್ಧಗೊಂಡ ಕಂಬಳದ ಗದ್ದೆಯಲ್ಲಿ ಕೋಣ ಮತ್ತು ಎತ್ತುಗಳ ಜೋಡಿಗಳು ಅವುಗಳಿಗೆ ಸಾಥ್ ನೀಡಿದ ಮಾಲೀಕ. ಜೋಡಿ ಕೋಣಗಳ ಹೆಗಲ ಮೇಲೆ ಮರದ ನೊಗವನ್ನ ಕಟ್ಟಿ ನಂತರ ಅದಕ್ಕೊಂದು ಮರದ ಕೊರಡನ್ನ ಕಟ್ಟಲಾಗುತ್ತೆ. ಹೀಗೆ ಕಟ್ಟುವ ಮರದ ಕೊರಡಿನ ಮೇಲೆ ನಿಂತ ಸವಾರ ಅವುಗಳು ಗುರಿ ಮುಟ್ಟುವವರೆಗೂ ಹಾಗೆಯೇ ಕೋಣಗಳ ಕೊರಳಿಗೆ ಕಟ್ಟಿದ ಹಗ್ಗವನ್ನೇ ಆಧರಿಸಿ ನಿಲ್ಲಬೇಕು. ಕೋಣ ಮತ್ತು ಎತ್ತಿಂದ ಮಾಡ್ತಾ ಇದ್ದಾರೆ. ಇಲ್ಲಿ ಗ್ರಾಮೀಣ ಪ್ರದೇಶದ ಈಗ ಎಲ್ಲ ನಮ್ಮ ಒಂದು ಜಾನಪದ ಇದು ಮುಚ್ಚುಮರೆಯಾಗಿ ಹೋಗ್ತಾ ಇರೋವಂಥ ಒಂದು ಸಂದರ್ಭದಲ್ಲಿ ಇವರು ಈ ಸಾಲ್ತೋಡಿ ಅನ್ನೋ ಊರಲ್ಲಿ ಇದನ್ನ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡು ನಮ್ಮ ಈ ಜನಗಳಿಗೆಲ್ಲ ಇದನ್ನ ಮತ್ತೆ ಹಿಂದೆ ಮರ್ತು ಹೋಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಇದನ್ನ ನಮಗೆ ನೆನಪು ಮಾಡಿಕೊಡ್ತಾ ಇದ್ದಾರೆ. ಕೆಸರಿನಲ್ಲಿ ಕೋಣ ಎತ್ತುಗಳನ್ನ ಬೆದರಿಸುತ್ತಾ ಕೋಲಿನಿಂದ ಬಾರಿಸುತ್ತಾ ಒಂದು ತುದಿಯಿಂದ ಇನ್ನೊಂದು ತುದಿವರೆಗೆ ಗುರಿ ಮುಟ್ಟಲು ನಡೆಸುವ ಪ್ರಯತ್ನದಲ್ಲಿ ಸವಾರ ಕೆಲವೊಮ್ಮೆ ಹಿಡಿತ ಕಳೆದುಕೊಂಡು ಬೀಳುತ್ತಾನೆ. ಹೀಗೆ ಬೀಳುವಾಗ ಕೆಸರಿನ ಕಾರಣ ಯಾವುದೇ ಪ್ರಾಣಾಪಾಯ ಸಂಭವಿಸದೇ ಇದ್ದರೂ ನೆರೆದ ಪ್ರೇಕ್ಷಕರಿಗೆ ಭಾರಿ ಮಜಾ ನೀಡುತ್ತೆ.
ಕಂಬಳದಲ್ಲಿ ಭಾಗವಹಿಸಿದ ಕೋಣ ಜೋಡಿ ಎತ್ತುಗಳು ಅವುಗಳ ಸವಾರ ಕೆಸರುಗದ್ದೆಯಲ್ಲಿ ಸ್ಪರ್ಧೆಯಲ್ಲಿ ಗೆಲ್ಲಲು ಭಾರಿ ಹರಸಾಹಸವೇ ನಡೆಯುತ್ತೆ. ಒಮ್ಮೊಮ್ಮೆ ಜೋಡಿಗಳು ಕಂಬಳದ ಗದ್ದೆಯಿಂದಲೇ ಬೇಕಾಬಿಟ್ಟಿ ಓಡಿದ್ರೆ ಇವುಗಳನ್ನು ನಿಯಂತ್ರಿಸಬೇಕಾದ ಸವಾರ ಕೆಸರುಗದ್ದೆಯಲ್ಲಿ ಬಿದ್ದು ಹೊರಳಾಡೋದು ನೆರೆದವರಿಗೆ ಮನರಂಜನೆಯನ್ನ ನೀಡ್ತಾ ಇತ್ತು. ಕಂಬಳದಲ್ಲಿ ಭಾಗವಹಿಸಿದ ಕೋಣ ಎತ್ತುಗಳ ಜೋಡಿಗಳು ಕೂಡ ಓಡುವಾಗ ಕಂಬಳದ ನಿರ್ದಿಷ್ಟ ಪ್ರದೇಶದಿಂದ ಹೊರಗೆ ಪ್ರೇಕ್ಷಕರ ಗ್ಯಾಲರಿಗೆ ನುಗ್ಗಿದ್ರೆ ಕೆಲವೊಮ್ಮೆ ಅಂಕಣದಿಂದಲೇ ಹೊರಗೋಡಿ ಪ್ರೇಕ್ಷಕರಿಗೆ ಭಾರಿ ಮಜಾ ನೀಡುತ್ತವೆ. ಇನ್ನು ಇವುಗಳ ಸವಾರ ಎದ್ದನೋ ಬಿದ್ದನೋ ಎಂದು ಕೆಸರಿನಲ್ಲಿ ಬಿದ್ದು ಉರುಳಾಡಿ ನೆರೆದವರಲ್ಲಿ ನಗುವಿನ ಬುಗ್ಗೆ ಹಾರುವಂತೆ ಮಾಡುತ್ತಾನೆ. ನಿರ್ದಿಷ್ಟ ಸಮಯದೊಳಗೆ ಗುರಿ ಮುಟ್ಟಿದ ಜೋಡಿಗಳಿಗೆ ಅವುಗಳ ಸವಾರನಿಗೂ ಬಹುಮಾನ ಗ್ಯಾರಂಟಿ. ಕನ್ನಡ ಜಿಲ್ಲೆಯಲ್ಲಿ ವಂಡರ್ ಕಂಬಳ ಅಂತ ಮಾಡ್ತಿದ್ದಮ್ಮ. ಅದು ಎಷ್ಟು ಖುಷಿ ಆಗಂತ ಹೇಳಂಗಿಲ್ಲ. ನಮ್ಮ ಕೋಣ ಓಟ ಗಿಟ್ಟ ಅಂದ್ರೆ ಭಾಳ ಖುಷಿ. ಕೋಣ ಭಾಳ ಶ್ರೇಷ್ಠವಾದ ಕೆಲಸಗಳನ್ನು ನಾವು ಮಾಡಿದ್ದೀವಿ. ಒಳ್ಳೆ ಖುಷಿಯಾಗಿದೆ ನಮಗೆ ನೋಡೋದಕ್ಕೂ ಹೊಡೆಯೋದಕ್ಕೂ ಕೋಣ ಹೊಡೆಯೋದಕ್ಕೂ ಭಾಳ ಖುಷಿ. ಇದು ಯಾವ್ದಾವುದೋ ಊರಲ್ಲಿ ಹೋಗಿ ನೋಡ್ತಿದ್ದವ, ಯಾವುದಾವುದೋ ಊರಲ್ಲಿ ಹೋಗಿ ಕೇಳ್ತಿದ್ದವ. ಇದು ನಮ್ಮೂರಲ್ಲಿ ನಾವು ಮಾಡ್ಕೊಂಡಿದ್ದಂಥ ಕೆಲಸನ ನಮಗೆ ಭಾಳ ಸಂತೋಷ ಆಗಿದೆ, ನಮ್ಗೆ ಭಾಳ ಖುಷಿಯಾಗಿದೆ. ನಮ್ಮ ಊರಲ್ಲಿ ಗ್ರಾಮಸ್ಥರು ಎಲ್ಲರೂ ನಮಗೆಲ್ಲ ಖುಷಿಪಟ್ಟು ಕೋಣ ಹೊಡೆತಕ್ಕೆ ಕೊಟ್ಟಿದ್ದಾರೆ. ಕಂಬಳದಂತಹ ಕ್ರೀಡೆಗಳು ಮಲೆನಾಡಿನ ಜನರಿಗೆ ಬಲು ಹೊಸತು. ಈ ಜಾನಪದ ಕ್ರೀಡೆಯ ರಸದೌತಣ ಅನುಭವ ಸವಿಯಲು ಬಂದವರಿಗೆ ಬಲು ಮಜವೋ ಮಜಾ. ಮಕ್ಕಳು, ಮಹಿಳೆಯರು, ಯುವಕ ಯುವತಿಯರು, ಕಂಬಳದಲ್ಲಿ ಪಾಲ್ಗೊಂಡ ರೈತರು, ಹೀಗೆ ಎಲ್ಲರೂ ಕೋಣ ಎತ್ತುಗಳ ಓಟ, ಅವುಗಳೊಂದಿಗೆ ಸಾಗಲಾರದೆ ಸವಾರನ ಪರದಾಟ ನೋಡಿ ನಗೆಯ ಹೊನಲನ್ನೇ ಹರಿಸಿದ್ರು. ನಾವಿಲ್ಲೇ ಹುಟ್ಟಿ ಬೆಳೆದಿದ್ರು ಕಂಬಳದ ಬಗ್ಗೆ ಕೇಳಿದ್ದೆ, ಬಟ್ ನೋಡಿರ್ಲಿಲ್ಲ. ಇದೇ ಫಸ್ಟ್ ಟೈಮ್ ನಮ್ಗೆ ಈ ತರ ಎಕ್ಸ್ಪೀರಿಯನ್ಸ್ ಆಗ್ತಾ ಇರೋದು, ನೋಡಕ್ ಅವಕಾಶ ಸಿಗ್ತಾ ಇರೋದು. ತುಂಬಾ ಚೆನ್ನಾಗಿ ಅನಿಸ್ತು. ಇಲ್ಲಿ ಜನರ ಪ್ರೀತಿ ಮತ್ತೆ ಇಲ್ಲಿ ವ್ಯವಸ್ಥೆ ಎಲ್ಲ ನೋಡಿ ತುಂಬಾ ಖುಷಿ ಆಯ್ತು. ನೋಡಿದ್ರಿಂದ ನಮ್ಗೆ ಇದನ್ನ ಉಳಿಸ್ಕೊಂಡು ಹೋಗಕ್ ಮುಂದೆ ಇದಾಗುತ್ತೆ. ನಾವ್ ಇಲ್ಲೆಲ್ಲ ಓದಿ ಮುಂದೆ ಬೆಂಗಳೂರಲ್ಲಿ ಏನೋ ಕೆಲಸ ಮಾಡ್ತಿರ್ತೀವಿ, ಇದ್ರ ಬಗ್ಗೆ ಏನು ಗೊತ್ತಿರಲ್ಲ. ಇನ್ನು ಕಂಬಳದಲ್ಲಿ ಭಾಗವಹಿಸಿದ ಎತ್ತು ಕೋಣಗಳು ಕಡಿಮೆ ಸಮಯದಲ್ಲಿ ಗುರಿ ಮುಟ್ಟಿ ಬಹುಮಾನ ಗೆದ್ದು ತಮ್ಮ ಮಾಲೀಕರಿಗೂ ಹರ್ಷ ತಂದಿದ್ವು. ಜೊತೆಗೆ ಕಂಬಳ ಮುಗಿದ ಮೇಲೆ ಸವಾರರೆಲ್ಲರೂ ಕೆಸರುಗದ್ದೆಯಲ್ಲಿ ಓಡಿ ಎದ್ದು ಬಿದ್ದು ನೆರೆದವರನ್ನ ರಂಜಿಸಿದ್ರು. ಶ್ರೀ ಸಿದ್ದೇಶ್ವರ ಸೇವಾ ಸಮಿತಿ ಸಾಲ್ತೋಡಿ ಎತ್ತಿನ ಕಂಬಳದ ಓಟದಲ್ಲಿ ಇದು ಸೌತ್ ಕೇಂದ್ರದಲ್ಲಿ ಮಾಡ್ತಿದ್ರು ಹಿಂದೆ ನಮ್ಮಲ್ಲಿ. ಈಗ ಘಟ್ಟದ ಮೇಲೆ ಮಾಡ್ತಾ ಇದ್ವಿ. ಈ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ನಮ್ಮ ಎತ್ತುಗಳು ಬಂದಿದ್ದಾವೆ. ತುಂಬ ಸಂತೋಷವಾಗುತ್ತದೆ, ಖುಷಿಯಾಗುತ್ತದೆ. ಕಂಬಳದಂತಹ ಕ್ರೀಡೆಗಳಿಗೆ ಯಾವುದೇ ಪ್ರದೇಶದ ಚೌಕಟ್ಟು ಇಲ್ಲ. ದಕ್ಷಿಣ ಕನ್ನಡದಲ್ಲಿ ಜನಪ್ರಿಯವಾಗಿರುವ ಕಂಬಳವನ್ನ ಮಲೆನಾಡಿನಲ್ಲಿ ಏರ್ಪಡಿಸಿ ಜನಪ್ರಿಯಗೊಳಿಸುವ ರೈತರ ಪ್ರಯತ್ನ ಶ್ಲಾಘನೀಯ. ಯಾರ ಸಹಾಯವೂ ಇಲ್ಲದೆ ಸಾಲ್ತೋಡಿಯಂತಹ ಚಿಕ್ಕ ಗ್ರಾಮದಲ್ಲಿ ಇಂತಹ ಪ್ರಯತ್ನ ನಡೆದಿರುವುದು ವಿಶೇಷವೇ ಸರಿ. ಶಿವಮೊಗ್ಗದಿಂದ ಕ್ಯಾಮರಾಮನ್ ನವೀನ್ ಜೊತೆ ರಾಜೇಶ್ ಕಾಮತ್, ಸುವರ್ಣ ನ್ಯೂಸ್. ಒಟ್ನಲ್ಲಿ ಕಂಬಳದ ಮನಮೋಹಕ ದೃಶ್ಯ ಮಲೆನಾಡಿನ ಪ್ರೇಕ್ಷಕರಿಗಂತೂ ಖುಷಿ ನೀಡಿತ್ತು. ಇದು ಈ ಹೊತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.